ವೇದವಾಕ್ಯವನ್ನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ಭೇದಮತಿ ಕೆಡಿಸಿರುವ ಸಾಧು ನಿಜಗುಣ ಯೋಗಿಗೆ ಮರೆಯುವೆನು. ನಿಜವನ್ನು ರುಹಿಸುವ ಶ್ರೀ ನಿಜಗುಣದ ಗ್ರಂಥವನ್ನು ನಿಜವಾಗಿ ಪೇರಿ ನಿಜವಾಗಿ ಹಾಡಿ ನಿಜದೋಳು ಮನ ಮುಳುಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದೆ ಶುದ್ಧಾತ್ಮರೇ ನೀವೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದ ಜಗದ್ಗುರು ಶ್ರೀ ಸಿದ್ಧಾರೂಢರ ಜಡಸಿದ್ಧ ಯೋಗೇಂದ್ರರ ಪವಿತ್ರ ಪಾದಾರವಿಂದಗಳಿಗೆ ನತಮಸ್ತಕನಾಗಿ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನ ಆತ್ಮ ಕಲ್ಯಾಣ ಕರ್ತೃಗಳಾದ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಬ್ರಹ್ಮಲೀನ ಮಹಾದೇವಣ್ಣನವರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಹಾಗೂ ಈ ನಾಡಿನ ಎಲ್ಲ ಕಲಾವಿದರ ಭಜನಾ ಮಹೋತ್ಸವ, ಎಲ್ಲ ಕಲಾವಿದರು ಕೂಡಿಕೊಂಡು ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ನಮ್ಮ ಶಿವಲಿಂಗಪ್ಪ ಚಪ್ಪರಿಯವರನ್ನೇ ಮುಂದು ಮಾಡಿಕೊಂಡು ಅವರ ಭೂಮಿಯಲ್ಲಿ ಅವರ ಒಂದು ಸಮಾಧಿಯನ್ನು ಮಾಡಿ ಈ ದ್ವಿತೀಯ ಪುಣ್ಯಸ್ಮರಣೆ ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರುವ ಮಹಾನ್ ಮೇಧಾವಿಗಳು, ವೇದಾಂತ ವಿದ್ವಾಂಸರು, ನ್ಯಾಯ ವೇದಾಂತ ಆಚಾರ್ಯರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ನಮ್ಮ ಜಗದ್ಗುರು ಸಿದ್ಧಾರೂಢರ ಹಾಗೂ ಶಿವಾನಂದರ ಈ ಪರಂಪರೆಯಲ್ಲಿ ಅತ್ಯುತ್ತಮ ಪಂಡಿತೋತ್ತಮರು, ಜ್ಞಾನಿಗಳು ಅನಿಸಿಕೊಂಡಿರುವ ಪರಮ ಪೂಜ್ಯರಾದ ದಯಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಹುಲ್ಯಾಳದಿಂದ ಆಗಮಿಸಿದ ಪರಮ ಪೂಜ್ಯರಾದ ಹರ್ಷಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ತುಳಸಿಗೇರಿ ಗ್ರಾಮದಿಂದ ಆಗಮಿಸಿದ ಪರಮ ಪೂಜ್ಯರಾದ ಶ್ರೀ ರಾಮಾನಂದ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಅದೇ ರೀತಿಯಾಗಿ ಪೂಜ್ಯರಾದ ಸಿದ್ಧಾರೂಢರ ಶ್ರೀಮಠದ ಧರ್ಮದರ್ಶಿಗಳು ಹಾಗೂ ಚಿಕ್ಕನಂತಿ ಗ್ರಾಮದಲ್ಲಿ ಗುರುಕುಲವನ್ನು ಸ್ಥಾಪನೆ ಮಾಡಿದ ಆ ಆಶ್ರಮದ ಸಂಸ್ಥಾಪಕರು ಅಷ್ಟೇ ಅಲ್ಲ, ಒಳ್ಳೆಯ ವಿದ್ವಾನ್ಮಣಿಗಳು, ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರ ಶ್ರೀಮಠದಲ್ಲಿ ಮೊದಲಿಗೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಎಲ್ಲ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವರು. ಸುಮಾರು 14 ವರ್ಷಗಳ ಪರ್ಯಂತರವಾಗಿ ಆರೂಢ ಅಂತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು 14 ವರ್ಷಗಳ ಪರ್ಯಂತರವಾಗಿ ಆರೂಢ ಸಾಧನ ಶಿಬಿರ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹುಬ್ಬಳ್ಳಿ ಶ್ರೀಮಠದಲ್ಲಿ ಏರ್ಪಾಡು ಮಾಡಿ ಎಲ್ಲ ಸಾಧಕರಿಗೂ ಕಲಾವಿದರಿಗೂ ಕಲೆ ಬೆಳೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಾದ ಶ್ಯಾಮಾನಂದ ಪೂಜಾರಿಯವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಅತ್ಯುತ್ತಮ ಗಾಯಕರು ಪದ್ಯವನ್ನ, ನಿಜಗುಣರ ಪದ್ಯವನ್ನ, ಸರ್ಪಭೂಷಣ ಪದ್ಯವನ್ನ, ಮಹಾಲಿಂಗ ರಂಗರ ಪದ್ಯವನ್ನು ಹಾಡುವುದಕ್ಕಾಗಿ ಹುಟ್ಟಿ ಬಂದಿರತಕ್ಕಂಥವರು ನಮ್ಮ ಹಿರಿಯ ಕಲಾವಿದರು ಸ್ವಾಮೀಜಿಯವರು ಮಲ್ಲಯ್ಯ ಮಹಾಸ್ವಾಮಿಗಳ ಮೊದಲು ಕಂಡಿ ಅವರಿಗೂ ಕೂಡ
ಶರಣಾರ್ಥಿಗಳನ್ನು ಹೇಳಿ ನಮ್ಮ ಅಜಿತ್ ಗುರುಜಿಯವರು ಕೂಡ ಬಹಳ ಸುಂದರವಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಮಾದೇವಪ್ಪನವರಿಗೆ ಅನುಗ್ರಹವನ್ನು ಮಾಡಲ್ಪಟ್ಟಂಥ ಸತ್ಯಗ್ರಾಮದ ಗಂಗೈ ಮಹಾಸ್ವಾಮಿಗಳು ಅಂತ ಒಮ್ಮೆ ಕೇಳಿದ್ ನಾನು ಮಾದೇವಪ್ಪನವರು ಒಂದು ಪ್ರಶ್ನೆ ಮಾಡಿದ್ದೆ ನಾನು, ದೇವರು ನಿಮಗೆ ಅನುಗ್ರಹವನ್ನು ಮಾಡಲ್ಪಟ್ಟಂಥ ಗುರುಗಳ ಯಾರು ಸ್ವಲ್ಪ ಹೆಸರು ಹೇಳಬೇಕ್ರಿ ಅಂದಾಗ ಆ ರ್ಯಾಪ್ ಮಾಸ್ತರ್ ಇದ್ರು ಆ ಸಂದರ್ಭದಲ್ಲಿ ಹೃದಯ ತುಂಬಿ ಹೇಳಿದರು, ನನಗೆ ಅನುಗ್ರಹ ಮಾಡಿದ ಗುರುಗಳು ಯಾರು ಅಂತಂದರೆ ಸತ್ಯಗ್ರಾಮದ ಗಂಗೈ ಮಹಾಸ್ವಾಮಿಗಳು ಅಂತ ಹೇಳ್ಕೊಂಡು ನೇಮದ ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ಬಂಧುವನ್ನಾದರೂ ತೊರೆ, ಬಳಗವನ್ನಾದರೂ ತೊರೆ, ತೊರೆಯದಿರು ಗುರುವ, ತೊರೆಯದಿರು ಗುರಿಯ, ತೊರೆಯದಿರು ಗೆಲುವಿನೆಂಬ ದಿಟವ ಅಂತ ಕಣ್ಣಿನ ಕುರುಗಳಿದ್ದಾರೆ. ಗುರುಗಳಿಂದ ಹೃದಯ ತುಂಬಿ ಹೇಳಿದರು. ಅಂಥ ಗುರುಗಳು ಇಲ್ಲಿ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಸುಮಾರು ಸಾವಿರ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಯೊಬ್ಬರ ವಾಣಿಯಲ್ಲಿ ಏನು ಬರ್ತಾವ ಅಂದ್ರೆ ನಿಜಗುಣ ಪದಕತೆಗಳು ಬರ್ತಾವ, ಸರ್ಪಭೂಷಣ ಪದಪದ್ಯಗಳು ಬರ್ತಾವ, ಕೈವಲ್ಯ ನವನೀತ ಅಂತ ಮಹಾಲಿಂಗರ ಪದಪದ್ಯಗಳನ್ನು ತುಂಬ ಹಾಡ್ತಕ್ಕಂಥ ಸಾವಿರಾರು ಜನರಿಗೆಲ್ಲ ಮಾರ್ಗದರ್ಶಕರು ಯಾರು ಅಂದ್ರೆ ಬ್ರಹ್ಮಲಿಂಗ ಮಹಾದೇವಪ್ಪನವರು ನಮಗೆಲ್ಲ ಮಾರ್ಗದರ್ಶಕರು. ನಾ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗಿ ಮಾತಾಡ್ತೇನೆ. ಸುಮಾರು 800 ವರ್ಷ